Hey guys, welcome to Vedant ಪಾಠಶಾಲೆ. ನಾವು ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ಟಾರ್ಗೆಟ್ PSI ಅನ್ನುವಂಥ ಸೆಷನ್ಗಳನ್ನು ನಡೆಸ್ತಾ ಇದ್ದೀವಿ. ನಿನ್ನೆ ನಾನು ನಿಮ್ಮೊಂದಿಗೆ ಹಿಸ್ಟ್ರಿಗೆ ಸಂಬಂಧಿಸಿದ ಮೊದಲನೇ ಚಾಪ್ಟರ್ ಅನ್ನು ಡಿಸ್ಕಸ್ ಮಾಡಿದ್ದೆ. 6th ಸ್ಟ್ಯಾಂಡರ್ಡ್ ಬುಕ್ ನಲ್ಲಿ ಅದು 3rd ಚಾಪ್ಟರ್ ಆಗಿರುತ್ತೆ. ಆದ್ರೆ ನಾನಿಲ್ಲಿ ಚಾಪ್ಟರ್ 1 ಚಾಪ್ಟರ್ 2 ಆ ರೀತಿಯಲ್ಲಿ ಹೆಸರು ಕೊಟ್ಟಿದ್ದೀನಿ. ಆ ಬೇಸಿಸ್ ನ ಮೇಲೆ ಹೇಳ್ತಾ ಇದ್ದೀನಿ. ನಿನ್ನೆ ನಾವು ಡಿಸ್ಕಸ್ ಮಾಡಿದಂತಹ ಚಾಪ್ಟರ್ 1 ಆರಂಭಿಕ ಸಮಾಜ ಈ ಒಂದು ಕಾನ್ಸೆಪ್ಟ್ ನ ಮೇಲಾಗಿತ್ತು. ಪ್ರೀ ಹಿಸ್ಟಾರಿಕ್ ಸೊಸೈಟಿ ಇದರ ಮೇಲೆ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೊರಟಿರುವಂತಹ ಕಾನ್ಸೆಪ್ಟ್ ನ ಹೆಸರೇನು ಅಂತಂದ್ರೆ ಸಿವಿಲೈಸೇಷನ್ಸ್ ಅಥವಾ ನಾಗರಿಕತೆಗಳು. ನೋಡೋಣ ಬನ್ನಿ ಯಾವ ಯಾವ ನಾಗರಿಕತೆಗಳನ್ನ ನಾವು ಈ ಒಂದು ಲೆಸನ್ ನಲ್ಲಿ ತಿಳ್ಕೊಂತ ಹೋಗ್ತೀವಿ ಅಂತ. ಎಸ್, ಈಗ ನೀವು ನೋಡ್ತಾ ಇದ್ದೀರಾ ಇಷ್ಟು ನಾಗರಿಕತೆಗಳ ಬಗ್ಗೆ ಇವತ್ತು ನಾವು ನಮ್ಮ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈಜಿಪ್ಟ್ ನಾಗರಿಕತೆ, ಈಜಿಪ್ಟ್ ಸಿವಿಲೈಸೇಷನ್. ಮೆಸೊಪೊಟೋಮಿಯಾ ನಾಗರಿಕತೆ, ಮೆಸೊಪೊಟೋಮಿಯಾ ಸಿವಿಲೈಸೇಷನ್. ಚೀನಾ ನಾಗರಿಕತೆ, ಚೈನಾ ಸಿವಿಲೈಸೇಷನ್. ಗ್ರೀಕ್ ನಾಗರಿಕತೆ, ಗ್ರೀಕ್ ಸಿವಿಲೈಸೇಷನ್. ರೋಮನ್ ನಾಗರಿಕತೆ, ರೋಮನ್ ಸಿವಿಲೈಸೇಷನ್. ಹರಪ್ಪ ನಾಗರಿಕತೆ, ಹರಪ್ಪನ್ ಸಿವಿಲೈಸೇಷನ್. ಇಷ್ಟನ್ನು ಕವರ್ ಮಾಡ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಹಾಗೂ ಈ ಒಂದು ವಿಡಿಯೋನ ಕೊನೆಯಲ್ಲೂ ನಿಮಗೆ ನೆನ್ನೆ ರೀತಿಯಲ್ಲಿ ಕ್ವಿಜ್ ಇರುತ್ತೆ. ಅದರ ಬಗ್ಗೆ ನಾನು ಲೆಸನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ನಿಮ್ಗೆ ಒಂದು ಮ್ಯಾಪ್ ಅನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ ಯಾವ ಒಂದು ಜಾಗಗಳಲ್ಲಿ ಈ ಸಿವಿಲೈಸೇಷನ್ಗಳು ಲೊಕೇಟ್ ಆಗಿದ್ವು ಅಂತ. ಸೊ ನಾವೀಗ ನೋಡಬಹುದಾಗಿದೆ ಮ್ಯಾಪ್ ಈ ರೀತಿಯಲ್ಲಿ ಕಾಣ್ತಾ ಇದೆ. ನಿಮ್ಗೆ ನೀಡಿದ್ದಲ್ಲಿ ನೀವು ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಬಹುದಾಗಿದೆ. ಈ ನಾಗರಿಕತೆಗಳ ಬಗ್ಗೆ ಹೇಳೋದಕ್ಕೂ ಮುನ್ನ ನಾನ್ ನಿಮ್ಗೆ ಒಂದು ವಿಷಯವನ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾವ ಜೀವಿ ಆದ್ರೂ ಪರವಾಗಿಲ್ಲ, ಆ ಒಂದು ಜೀವಿಗೆ ಫುಡ್ ಅಂದ್ರೆ ಆಹಾರ ಅನ್ನೋದು ಬೇಕಾಗುತ್ತೆ. ನಂತರ ಉಳ್ಕೊಳ್ಳೋದಕ್ಕೆ ಜಾಗ ಅಂದ್ರೆ ಶೆಲ್ಟರ್ ಅನ್ನೋದು ಬೇಕಾಗುತ್ತೆ. ನಂತರ ನೀರು ಅಥವಾ ವಾಟರ್ ಇದು ಕೂಡ ತುಂಬಾನೇ ಅವಶ್ಯಕವಾಗಿ ಇರುತ್ತೆ. ಇಲ್ಲೂ ಅಷ್ಟೇ, ಯಾವಾಗ ಮಾನವರು ಸಿವಿಲೈಸೇಷನ್ ನ ಬಗ್ಗೆ ಯೋಚನೆ ಮಾಡಿದ್ರು, ಮೊದಲಿಗೆ ಅವ್ರು ಯೋಚನೆ ಮಾಡಿದ್ದೇನು ಅಂತಂದ್ರೆ ನೀರಿನ ಬಗ್ಗೆ. ಎಲ್ಲಿ ನೀರು ಸಿಗುತ್ತೆ ಅವರು ಅಲ್ಲಿ ಆರಾಮಾಗಿ ಕೃಷಿಯನ್ನ ನಡೆಸಬಹುದು ಅಥವಾ ಅವರಲ್ಲಿ ನೀರನ್ನ ಬಳಕೆ ಮಾಡಬಹುದು. ಈ ರೀತಿಯಲ್ಲಿ ಅವರು ಯೋಚನೆಯನ್ನ ಮಾಡಿ ಅವರ ನಾಗರಿಕತೆಗಳನ್ನ ನದಿ ತೀರಗಳಲ್ಲಿ ಅವರು ಪ್ರಾರಂಭಿಸ್ತಾ ಹೋದ್ರು. ಸೊ ಹಾಗಾಗಿ ನಾವೇನ್ ನಾಗರಿಕತೆಗಳ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗ್ತೀವಿ, ಆ ನಾಗರಿಕತೆಗಳು ಯಾವುದಾದರೂ ಒಂದು ನದಿ ತೀರಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಸೊ ನೋಡೋಣ ಬನ್ನಿ. ಮೊದಲನೇದಾಗಿ ಈಜಿಪ್ಟ್ ನಾಗರಿಕತೆ. ಈಜಿಪ್ಟ್ ಅಂತ ಅಂದಿದ ತಕ್ಷಣ ನಿಮಗೆ ಜ್ಞಾಪಕ ಬರ್ಬೇಕಾಗಿರುವಂತಹ ರಿವರ್ ನ ಹೆಸರು ಏನು ಅಂತಂದ್ರೆ ನೇಲ್ ರಿವರ್. ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದಾಗುತ್ತೆ. ನೋಡೋಣ ಬನ್ನಿ ಅದ್ರ ಬಗ್ಗಿನ ಇನ್ಫಾರ್ಮೇಶನ್ ಏನಿದೆ ಅಂತ. ಈಜಿಪ್ಟ್ ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಏನಾದ್ರೂ ನೋಟ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಬರ್ಕೊಳ್ಳಿ. ಇದು ನಾಗರಿಕತೆಗಳಲ್ಲೇ ಮೊದಲನೇ ನಾಗರಿಕತೆ ಆಗಿದೆ. ಹಾಗೂ ಇದು ನೈಲ್ ನದಿಯ ತೀರದಲ್ಲಿ ಹುಟ್ಟಿದಂಥ ನಾಗರಿಕತೆ. ನಮ್ಮ ನೆಕ್ಸ್ಟ್ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಗಮನಿಸಿ. ನೈಲ್ ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಸಪೋಸ್ ಏನಾದ್ರೂ ಈ ಒಂದು ನದಿ ಇರ್ಲಿಲ್ಲ ಅಂತ ಇದ್ದಿದ್ರೆ ಈಜಿಪ್ಟ್ ಕಂಪ್ಲೀಟ್ ಆಗಿ ಮರುಭೂಮಿ ಆಗೋಗಿರೋದು. ಓಕೆ, ಇದು ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟೋರಿಯನ್ ಸಮುದ್ರವನ್ನು ಸೇರುತ್ತದೆ. ಹೀಗೆ ಹರಿಯುವ ಮಾರ್ಗದಲ್ಲಿ ಈಜಿಪ್ಟ್ ಅನ್ನು ಹಾದು ಹೋಗುತ್ತದೆ. ಎಸ್, ನಾನೀಗ ತಾನೇ ನಿಮಗೆ ಹೇಳ್ದೆ, ಸಪೋಸ್ ಏನಾದ್ರೂ ನೈಲ್ ನದಿ ಇಲ್ಲದೆ ಇದ್ದಿದ್ರೆ ಅಥವಾ ಇಲ್ಲಿ ಈಜಿಪ್ಟ್ ಮುಖಾಂತರ ಹಾದು ಹೋಗದೆ ಇದ್ದಿದ್ರೆ ಈಜಿಪ್ಟ್ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಮರುಭೂಮಿ ಆಗ್ಬಿಡ್ತಾ ಇತ್ತು. ಹಾಗಾಗಿ ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೆಯೋದುಂಟು. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು. ಸೊ ಇವ್ರು ಏನೇನ್ ಕೊಡುಗೆಗಳನ್ನ ಕೊಟ್ರು ಅಂತ ಈಗ ನಮ್ಗೆ ಲಿಸ್ಟ್ ಸಿಗುತ್ತೆ, ನೋಡ್ತಾ ಹೋಗೋಣ. ಮೊದಲನೇದಾಗಿ ಗೋಧಿ ಮತ್ತು ಬಾರ್ಲಿ ಈಜಿಪ್ಟಿನ ಜನರ ಆಹಾರ ಬೆಳೆಗಳಾಗಿದ್ದವು. ನಿನ್ನೆ ನಾವ್ ಏನ್ ನೋಡಿದ್ವಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಹಾಗೂ ನಿಯೋಲಿಥಿಕ್ ಇರಬಹುದು ಅಥವಾ ಐರನ್ ಏಜ್ ಇರಬಹುದು, ಈ ರೀತಿಯೆಲ್ಲ ತುಂಬಾ ನೋಡಿದ್ವಿ. ಅಲ್ಲಿ ಕೃಷಿ ಶುರುವಾಗಿದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಬೆಳೆಗಳಿಗೆ ಹೆಸರನ್ನ ಕೊಡ್ತಾ ಹೋದ್ರು. ಇವರು ಗೋಧಿ ಹಾಗೂ ಬಾರ್ಲಿಯನ್ನ ಬೆಳೀತಾ ಹೋದ್ರು ಹಾಗೂ ಕೃಷಿಗಾಗಿ ನೈಲ್ ನದಿಯ ನೀರನ್ನ ಕಾಲುವೆಗಳ ಮೂಲಕ ಅವರು ಹಾಯಿಸ್ತಾ ಇದ್ರು. ನಂತರ
ಈಜಿಪ್ಟಿನ ಸಮಾಜದಲ್ಲಿ ಗುಲಾಮರ ಸ್ಥಿತಿ ದಯನೀಯವಾಗಿತ್ತು. ಹೀಗಂದ್ರೆ ಪಥೆಟಿಕ್ ಅಂತ ಹೇಳೋದುಂಟು. ಅಂದ್ರೆ ತುಂಬಾನೇ ಕಷ್ಟಪಟ್ಟು ಅವರು ಜೀವನವನ್ನ ನಡೆಸ್ತಾ ಇದ್ರು. ಗುಲಾಮರಿಂದ ಬೃಹತ್ ಪಿರಮಿಡ್ಗಳ ನಿರ್ಮಾಣವೂ ಕೂಡ ಇವ್ರು ಮಾಡಿಸ್ತಾ ಇದ್ರು. ಹಾಗೂ ಈ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಉತ್ತಮ ಸ್ಥಾನವಿರೋದನ್ನ ನಾವು ನೋಡಬಹುದಾಗಿದೆ. ಈ ನಾಗರಿಕತೆಯಲ್ಲಿದ್ದಂತಹ ಮಾನವರಿಗೆ ಅಥವಾ ಜನರಿಗೆ ಮರುಜನ್ಮದಲ್ಲಿ ತುಂಬಾನೇ ನಂಬಿಕೆ ಇತ್ತು. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಶವಗಳನ್ನ ಹುಷಾರಾಗಿ ಅವರು ಸಂರಕ್ಷಿಸ್ತಾ ಇದ್ರು. ಅದನ್ನ ಅವರು ಏನಂತ ಕರಿತಾ ಇದ್ರು ಅಂತಂದ್ರೆ ಮಮ್ಮಿ ಅಂತ ಕರಿತಾ ಇದ್ರು. ಸೊ ಇದ್ರ ಬಗ್ಗೆ ಎಲ್ಲ ನಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಇದರ ಬಗ್ಗೆ ತುಂಬಾನೇ ಇಂಗ್ಲಿಷ್ ಮೂವೀಸ್ ಅನ್ನ ಸಹ ತೆಗ್ದಿದ್ದಾರೆ. ಮೇ ಬಿ ನೀವು ನೋಡಿರ್ತೀರಾ. ಸೊ ಇಲ್ಲಿ ಗುಲಾಮರಿಂದ ಪಿರಮಿಡ್ ಗಳನ್ನ ಕಟ್ಟಿಸಿ ಅಲ್ಲಿ ಈ ಶವಗಳನ್ನ ಇಟ್ಟು ಸಂರಕ್ಷಿಸ್ತಾ ಇದ್ರು. ಓಕೆ, ನಂತರ ಇವರಿಗೆ ರೇಖಾಗಣಿತ ಅಂತಂದ್ರೆ ಜಿಯೋಮಿಟ್ರಿ ಅಂತ ಹೇಳ್ತೀವಿ, ಸ್ಕೂಲಲ್ಲಿ ಓದಿರ್ತೀವಲ್ವಾ, ಆ ಒಂದು ಕಾನ್ಸೆಪ್ಟ್ ಇಲ್ಲಿ. ಅದ್ರ ಬಗ್ಗೆ ಇವರಿಗೆ ಚೆನ್ನಾಗಿ ಜ್ಞಾನವಿದ್ದಂತಹ ಕಾರಣ ಆ ಒಂದು ಜ್ಞಾನವನ್ನ ಬಳಸ್ಕೊಂಡು ಇವರು ಬೃಹತ್ ಪಿರಮಿಡ್ಗಳ ರಚನೆಯನ್ನ ಮಾಡ್ತಾ ಇದ್ರು. ನಾವು ಪಿರಮಿಡ್ಗಳನ್ನ ನೋಡಿದಾಗ ಅದು ಟ್ರಯಾಂಗಲ್ ಶೇಪ್ ನಲ್ಲೇ ಇರುತ್ತೆ, ಕರೆಕ್ಟಾ? ಸೊ ಅವರು ತಮಗಿದ್ದಂತಹ ರೇಖಾಗಣಿತದ ಅಥವಾ ಜಾಮಿಟ್ರಿಯ ಜ್ಞಾನವನ್ನ ಬಳಸಿ ಪಿರಮಿಡ್ಗಳನ್ನ ಕಟ್ಟಿಸ್ತಾ ಇದ್ರು ಗುಲಾಮರಿಂದ. ಈ ಈಜಿಪ್ಟ್ ನ ಶಿಲೆಗಳಲ್ಲಿ ಸ್ಪಿಂಕ್ಸ್ ಅಂತ ಒಂದ್ ಬರುತ್ತೆ. ನಾನು ಇಲ್ಲಿ ಸ್ಪೆಲ್ಲಿಂಗ್ ಅನ್ನ ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ನೀವೇನಾದ್ರೂ ಇಂಗ್ಲಿಷ್ ಮೂವಿ ಆಗಿರುವಂತಹ ದ ಮಮ್ಮಿ ರಿಟರ್ನ್ ಈ ರೀತಿಯಲ್ಲಿ ಮೂವಿಯನ್ನ ನೋಡಿದ್ರೆ ಇದ್ರಲ್ಲಿ ನೀವು ನೋಡಬಹುದು. ಈ ಒಂದು ಶಿಲೆ ಯಾವ ರೀತಿ ಇದೆ ಅಂತಂದ್ರೆ ಸಿಂಹದೇಹ ಉಳ್ಳ ಮನುಷ್ಯನ ಮುಖದ ಒಂದು ಶಿಲೆ ಆಗಿದೆ ಇದು. ಹಾಗೂ ಇದು ತುಂಬಾನೇ ಆಕರ್ಷಕವಾಗಿದೆ. ಹಾಗೂ ಇದೆಲ್ಲವನ್ನು ಅವರು ಗುಲಾಮಗಿರಿ ಅಡಿಯಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ ಕಟ್ಟಿಸಿದಂತಹ ಶಿಲ್ಪಗಳು ಹಾಗೂ ಪಿರಮಿಡ್ಗಳು. ಸೊ ಇದಿಷ್ಟಾಗಿತ್ತು ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು. ಈಗ ಮುಂದಿನ ನಾಗರಿಕತೆ ಮೆಸೊಪಟೋಮಿಯಾ ನಾಗರಿಕತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾವು ನೋಡ್ತಾ ಹೋಗೋಣ ಇದು ಯಾವ ನದಿಯ ತೀರದಲ್ಲಿ ಹುಟ್ಟಿದಂತಹ ನಾಗರಿಕತೆ ಅಂತ. ಸೊ ಇಂದಿನ ಇರಾಕ್ ದೇಶದ ಟೈಗ್ರೀಸ್ ಮತ್ತು ಯೂಫ್ರೆಟೀಸ್ ನದಿಗಳ ನಡುವಿನ ಬಯಲಿನಲ್ಲಿ ಈ ಒಂದು ನಾಗರಿಕತೆ ಏಳಿಗೆಗೆ ಬಂತು. ಅಲ್ಲಿ ಈ ನಾಗರಿಕತೆ ಹುಟ್ಟು ಅಂತ ಹೇಳ್ತಾ ಇದ್ದಾರೆ. ನದಿಗಳ ಹೆಸರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಓಕೆ, ನಂತರ ಗ್ರೀಕ್ ಭಾಷೆಯಲ್ಲಿ ಮೆಸೊಪಟೋಮಿಯಾ ಎಂದರೆ 2 ನದಿಗಳ ನಡುವಿನ ಪ್ರದೇಶ. ಇವರು ಯಾವಾಗ ಈ ಒಂದು ನಾಗರಿಕತೆನ ಈ 2 ನದಿಗಳ ನಡುವೆ ಶುರು ಮಾಡಿದ್ರು ಆಗ ಇದಕ್ಕೆ ಈ ರೀತಿಯಾದಂತಹ ಹೆಸರು ಇಟ್ರು. ಯಾಕೆ ಅಂತಂದ್ರೆ 2 ನದಿಗಳ ನಡುವೆ ಇರುವಂತಹ ಒಂದು ಪ್ರದೇಶವನ್ನ ಮೆಸೊಪಟೋಮಿಯಾ ಅಂತ ಹೇಳ್ತಾರೆ, ಆ ಒಂದು ಕಾರಣಕ್ಕಾಗಿ. ನಂತರ ಈ ಪ್ರದೇಶವನ್ನು ಸುಮೇರರು, ಬ್ಯಾಬಿಲೋನಿಯರು, ಹಿಟ್ಟೈಟರು, ಅಸ್ಸೀರಿಯನ್ನರು ಮತ್ತು ನವ ಬ್ಯಾಬಿಲೋನಿಯವರು ಮೊದಲಾದ ಜನಾಂಗಗಳ ಜನರು ಆಳಿದರು. ಸೊ ಇಲ್ಲಿ ಯಾರ್ಯಾರು ಅಲ್ಲಿ ಆಳ್ವಿಕೆಯನ್ನ ನಡೆಸಿದ್ರು ಅಂತ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಸೊ ಹೀಗೆ ತುಂಬಾ ಜನ ಈ ಒಂದು ಪರ್ಟಿಕ್ಯುಲರ್ ಆದಂತಹ ನಾಗರಿಕತೆಯಲ್ಲಿ ಬಂದ್ ಹೋಗ್ತಾರೆ. ಓಕೆ, ನಂತರ ಇವರು ಜಗತ್ತಿಗೆ ಕೊಟ್ಟಂತಹ ಕೊಡುಗೆಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವರು ಕಾನೂನು ಸಂಹಿತೆಗಳನ್ನ ಅಳವಡಿಸಿಕೊಂಡರು. ಈ ಮುಂಚೆ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಅರಿವಿರ್ಲಿಲ್ಲ. ಆದ್ರೆ ಈ ಒಂದು ನಾಗರಿಕತೆಯವರು ಕಾನೂನು ಸಂಹಿತೆಗಳಿಗೆ ಸಂಬಂಧಿಸಿದ ಹಾಗೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಲವು ರೂಲ್ಸ್ ಗಳನ್ನ ಅಳವಡಿಸ್ಕೊಳ್ತಾ ಹೋದ್ರು. ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಇಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹಮ್ಮುರಬಿಯು ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾನೂನು ಸಂಹಿತೆಗಳನ್ನು ಜಾರಿಗೆ ತಂದವನು. ಅಗೇನ್ ಹಿಸ್ ನೇಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಡೂ ನೋಟ್, ಬರ್ಕೊಳ್ಳಿ ಇದನ್ನ. ಯಾರು ಮೊದಲ ಬಾರಿಗೆ ಕಾನೂನು ಸಂಹಿತೆಗಳನ್ನ ಜಾರಿಗೆ ತಂದರು ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಕ್ವೆಶ್ಚನ್ ಸಹ ಬರಬಹುದಾಗಿದೆ. ಸೊ ಯಾವಾಗ ಕಾನೂನನ್ನ ತಂದ್ರು ಆವಾಗ ಗುಲಾಮರಿಗೆ ಒಂದು ಉಪಯೋಗ ಆಯ್ತು. ಯಾಕೆ ಅಂತಂದ್ರೆ ಅವ್ರ ಮೇಲೆ ತುಂಬಾನೇ ದೌರ್ಜನ್ಯ ಅನ್ನೋದು ನಡೀತಾ ಇತ್ತು. ಸೊ ಈ ವ್ಯಕ್ತಿ ಏನಿದ್ದಾನೆ ಇವನು ಕಾನೂನಿನ ಸಹಾಯದಿಂದ ಗುಲಾಮರಿಗೆ ಒಂದು ರೀತಿಯಾದಂತಹ ಫ್ರೀಡಮ್ ಅನ್ನ ಕೊಡಿಸಿದಂತಹ ವ್ಯಕ್ತಿ ಇವನು. ನಂತರ ಮೆಸೊಪಟೋಮಿಯನ್ ಅವರು ಅಂದ್ರೆ ಈ ಒಂದು ನಾಗರಿಕತೆಯಲ್ಲಿ ಇದ್ದಂತವರು ಹರಪ್ಪ ಮತ್ತು ಈಜಿಪ್ಟ್ ನಾಗರಿಕತೆಗಳ ಜೊತೆಗೆ ಒಂದು ರೀತಿಯಾದಂತಹ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ನಾವು ನಿನ್ನೆ ತಿಳ್ಕೊಂಡ್ವಿ ಯಾವ ರೀತಿ ವ್ಯಾಪಾರ ಸಂಬಂಧ ಶುರುವಾಯ್ತು ಅಂತ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಏನ್ ತಿಳ್ಕೊಂಡ್ವಿ ನೀವು ಅದರಿಂದ ಇದಕ್ಕೆ ಲಿಂಕ್ ಅನ್ನ ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಷನ್ ರೈಸ್ ಆಗುತ್ತೆ. ಹೇಗಿಲ್ಲಿ ಸಡನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಅಥವಾ ಯಾವ ರೀತಿ ಇಲ್ಲಿ ವ್ಯಾಪಾರವನ್ನ ಶುರು ಮಾಡಿದ್ರು ಅಂತ. ನಿನ್ನೆಯ ಕಂಟಿನ್ಯೂಯೇಷನ್ ನಮ್ಗೆ ಇಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಜಿಪ್ಟ್ ನಲ್ಲಿ ಅವರು ಅಧಿದೇವತೆಗಳನ್ನ ಪೂಜಿಸ್ತಾ ಇದ್ರು. ಇಲ್ಲೂ ಕೂಡ ಪ್ರತಿ ನಗರಗಳಿಗೂ ಒಂದೊಂದು ಅಧಿದೇವತೆಗಳಿದ್ವು. ಹಾಗೂ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದೇನು ಅಂತ ಅಂದ್ರೆ
ಆ ಒಂದು ಕಾಲದ ನಾಗರಿಕರು ಸಹ ದೇವರ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಓಕೆ, ನಂತರ ಇಲ್ಲಿ ದೇವಾಲಯಗಳನ್ನು ಸಹ ಅವರು ಕಟ್ಟಿದ್ರು. ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಜಿಗುರಾತ್. ಸೊ ಈ ರೀತಿಯಾದಂತಹ ಒಂದು ಹೆಸರಿರುವ ಎತ್ತರದ ದೇವಾಲಯಗಳನ್ನ ಇವರು ಕಟ್ಟಿದ್ರು. ನಂತರ ಇವರು ಬಳಸ್ತಾ ಇದ್ದಂತಹ ಬರಹಗಳ ಬಗ್ಗೆ ಇಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಇದೆ. ಅದರ ಹೆಸರೇನು ಅಂತ ಹೇಳಿದಾರೆ ನೋಡ್ಕೊಳ್ಳಿ, ಕೋನಲಿಪಿ ಅಥವಾ ಕ್ಯಾನಿಫಾರ್ಮ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಬರಹಗಳನ್ನ ಈ ಕಾಲದ ಜನರು ಅಥವಾ ಈ ನಾಗರಿಕತೆಯಲ್ಲಿ ಇದ್ದಂತಹ ಜನರು ಬಳಸ್ತಾ ಇದ್ರು. ಗಿಲ್ಗಮೇಶ್ ಎಂಬುದು ಇವರ ಒಂದು ಮಹಾಕಾವ್ಯವಾಗಿದೆ. ಬರಹಗಳ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ, ಅದನ್ನ ಇವರು ಬಳಕೆ ಮಾಡಿ ಆಗಿನ ಟೈಮ್ಗೆನೆ ಒಂದು ಮಹಾಕಾವ್ಯವನ್ನ ರಚಿಸಿದ್ರು. ಆ ಒಂದು ಮಹಾಕಾವ್ಯದ ಹೆಸರೇನು ಅಂತಂದ್ರೆ ಗಿಲ್ಗಮೇಶ್. ಓಕೆ, ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಸಹ ನೋಟ್ ಮಾಡ್ಕೊಳ್ಬಹುದು ನೀವು. ಓಕೆ, ಸೊ ಇದಾಗಿತ್ತು ಮೆಸೊಪಟೋಮಿಯಾ ನಾಗರಿಕತೆಯ ಬಗ್ಗೆ. ಈಗ ನಾವು ನೋಡ್ತಾ ಹೋಗೋಣ ಚೀನಾ ನಾಗರಿಕತೆ. ಮೊದಲನೇದಾಗಿ ಇದು ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ದೇಶವೇ ಚೀನಾ. ಸೊ ಇವಾಗೇನ್ ನಾವು ಚೀನಾನ ನೋಡ್ತಾ ಇದ್ದೀವಿ, ಅಲ್ಲೇ ಈ ಒಂದು ನಾಗರಿಕತೆ ಇದ್ದಂಥದ್ದು. ನಂತರ ಇಲ್ಲಿನ ಜನರು ಮಂಗೋಲಿಯನ್ ಎಂಬ ಹಳದಿ ಮೈಬಣ್ಣದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಸೊ ಆ ಒಂದು ನಾಗರಿಕತೆಯಲ್ಲಿ ಇದ್ದಂಥವರು ಹಳದಿ ಮೈಬಣ್ಣದ ಬುಡಕಟ್ಟಿಗೆ ಸೇರಿದಂತಹ ವ್ಯಕ್ತಿಗಳಾಗಿದ್ದರು. ಹಾಗೂ ಈ ಒಂದು ನಾಗರಿಕತೆಯಲ್ಲಿ ನಾವು ಕಾಣಬಹುದಾಗಿರುವಂತಹ ನದಿಗಳ ಹೆಸರನ್ನ ಇಲ್ಲಿ ಕೊಡಲಾಗಿದೆ. ಒಂದು ಯಾಂಗ್ಸೆ, ಇಲ್ಲಿ ನೀವು ನೋಡಬಹುದಾಗಿದೆ, ಇಂಗ್ಲಿಷ್ ನಲ್ಲೂ ಪ್ರೊವೈಡ್ ಮಾಡಿದೀನಿ, ಕನ್ನಡದಲ್ಲೂ ಇದೆ. ನಂತರ ಸಿಕಿಯಾಂಗ್, ನಂತರ ಹಾನ್ಗೋ. ಓಕೆ, ಸೊ ಇವು ಇಲ್ಲಿನ ಪ್ರಮುಖ ನದಿಗಳಾಗಿದ್ದವು. ನಂತರ ಈ ಒಂದು ಹಳದಿ ನದಿ ಏನಿದೆ, ಇಲ್ಲಿ ಮೊದಲ ಬಾರಿಗೆ ಚೀನಿ ನಾಗರಿಕತೆ ಹುಟ್ಟಿದ್ದು. ಹಾಗೂ ಈ ಒಂದು ಹಳದಿ ನದಿ ಏನಿದೆ, ಇದನ್ನ ಚೀನಾ ನಾಗರಿಕತೆಯ ತೊಟ್ಟಿಲು ಅಂತ ಸಹ ಕರೀತಾರೆ. ಬಿಕಾಸ್ ಅದಲ್ಲೇ ಹುಟ್ಟಿದ್ದಂತಹ ಕಾರಣ ಅದನ್ನ ಈ ರೀತಿ ಅದರ ತೊಟ್ಟಿಲು ಅಂತ ಕರೆಯೋದುಂಟು. ಕ್ರಡಲ್ ಅಂತ ಹೇಳ್ತಾ ಹೋಗ್ತೀವಿ ಇಂಗ್ಲಿಷ್ ನಲ್ಲಿ ಆದ್ರೆ. ಸೊ ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗ್ತೀವಿ ಅವರು ಯಾವ ಬೆಳೆಯನ್ನ ಬೆಳೀತಾ ಇದ್ರು ಅಂತ. ಆರಂಭದಲ್ಲಿ ಗ್ರಾಮಗಳಿಂದಲೇ ಅವರ ಆಡಳಿತ ಆರಂಭವಾಯಿತು. ನಿಧಾನವಾಗಿ ಭತ್ತ, ರೇಷ್ಮೆ ಉತ್ಪಾದಿಸಿ ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸಿಕೊಂಡರು. ಸೊ ಇವರು ಅಷ್ಟೇ, ಅವರು ಬೆಳೆದಂತಹ ಬೆಳೆಗಳಿಗೆ ಹೆಸರಿಸುತ್ತಾ ಅದನ್ನ ಬೇರೆ ದೇಶಗಳಿಗೂ ಹಾಗೂ ಬೇರೆ ಪ್ರದೇಶಗಳಿಗೂ ಸಹ ವ್ಯಾಪಾರವನ್ನ ಅಥವಾ ಅದನ್ನ ಸೇಲ್ ಕೂಡ ಮಾಡ್ತಾ ಇದ್ರು. ಇವರು ನಮ್ಗೆ ಕೊಟ್ಟಂತಹ ಕೊಡುಗೆಗಳು. ಇಲ್ಲಿ ನಿಮ್ಗೆ ನೆನಪಿರ್ಲಿ ಒಂದು ಪಾಯಿಂಟ್, ಅದೇನು ಅಂತ ಅಂದ್ರೆ, ಇವತ್ತು ನಾವು ಟೀಗೆ ಸಂಬಂಧಿಸಿದ ತುಂಬಾ ಬ್ರ್ಯಾಂಡ್ ಗಳನ್ನ ನೋಡ್ತಾ ಹೋಗ್ತೀವಿ. ಈ ಟೀಯನ್ನ ಪರಿಚಯಿಸಿದ್ದು ನಮ್ಗೆ ಯಾರು ಅಂತಂದ್ರೆ ಈ ಚೀನಾ ನಾಗರಿಕತೆಯಲ್ಲಿದ್ದಂತಹ ಜನರು. ಓಕೆ, ಹಾಗೂ ಇವರು ಕೊಟ್ಟಿರುವಂತಹ ಕೊಡುಗೆಗಳು ತುಂಬಾನೇ ಇದೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ ಚಹಾ ಅಥವಾ ಟೀ ಮತ್ತು ರೇಷ್ಮೆಯ ವಸ್ತ್ರವನ್ನು ಇವರು ಪರಿಚಯಿಸಿದ್ರು. ಇದಾದ್ಮೇಲೆ ಇವರು ಬಿದಿರಿನಿಂದ ಬರೆದ ಕಾಗದ, ಸಿಡಿಮದ್ದು, ಚಿತ್ರಕುಂಚ ಅಂದ್ರೆ ಏನು ಪೇಂಟಿಂಗ್ ಬ್ರಷ್ ಅಂದ್ರೆ ಪೇಂಟ್ ಮಾಡುವಾಗ ಬ್ರಷಸ್ ಅನ್ನ ನಾವೇನ್ ಯೂಸ್ ಮಾಡ್ತೀವಿ ಅದು, ಪಿಂಗಾಣಿ ನಾವು ನೋಡಬಹುದಾಗಿದೆ, ಪಿಂಗಾಣಿ ಗ್ಲಾಸ್ ಇರಬಹುದು, ತಟ್ಟೆ ಲೈಕ್ ಡಿನ್ನರ್ ಸೆಟ್ ಗಳೇನ್ ಬರ್ತವೆ ಕೆಲವು ಆಲ್ಮೋಸ್ಟ್ ಪಿಂಗಾಣಿಯಲ್ಲಿ ಅವು ಇರ್ತವೆ. ಹಾಗೂ ದಿಕ್ಸೂಚಿ ಅಂದ್ರೆ ಡೈರೆಕ್ಷನ್ ಅನ್ನ ತೋರಿಸುವಂತಹ ಒಂದು ಡಿವೈಸ್, ಇವುಗಳನ್ನ ಇವರು ಕಂಡುಹಿಡಿದ್ರು. ಹಾಗೂ ಇವರು ಚಿತ್ರಲಿಪಿಯ ಮೂಲಕ ಬರಿತಾ ಇದ್ರು, ಪಿಕ್ಟೋಗ್ರಾಫಿಕ್ ಅಂತ ಹೇಳ್ತೀವಿ. ಸೊ ಇದರ ಮೂಲಕ ಇವರು ಬರವಣಿಗೆಯನ್ನ ಮಾಡ್ತಾ ಇದ್ರು. ನಂತರ ಇವರು ಬಿದಿರಿನ ಬೊಂಬೆಯನ್ನ ಮಾಡಿ ಅದರ ಮೇಲಿನಿಂದ ಕೆಳಮುಖವಾಗಿ ಬರಿತಾ ಇದ್ರು. ಸೊ ಇವಾಗಿದ್ವು ಚೀನಾ ನಾಗರಿಕತೆಗೆ ಸಂಬಂಧಿಸಿದ ಕೊಡುಗೆಗಳು. ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ನಂತರ ಗ್ರೀಕ್ ನಾಗರಿಕತೆ ನೋಡೋಣ ಬನ್ನಿ, ಇದ್ರ ಬಗ್ಗೆನ ಇನ್ಫಾರ್ಮೇಶನ್ ಏನಿದೆ ಅಂತ. ಗ್ರೀಕ್ ಮೆಡಿಟೋರಿಯನ್ ಸಮುದ್ರದಲ್ಲಿರುವ ಒಂದು ಪರ್ಯಾಯ ದ್ವೀಪ. ಸೊ ಗ್ರೀಕ್ ಅನ್ನೋದು ಒಂದು ದ್ವೀಪ. ಸಣ್ಣ ಪುಟ್ಟ ಪರ್ವತ ಮತ್ತು ಕಣಿವೆಗಳು ಗ್ರೀಕ್ ಅನ್ನು ವಿಭಜಿಸಿವೆ. ಪರ್ವತ ಅಂತಂದ್ರೆ ಮೌಂಟೇನ್ ಅಂತ ಹೇಳಬಹುದಾಗಿದೆ. ನಂತರ ಕಣಿವೆಗಳು ಅಂತ ಇದೆ, ಹೀಗಂದ್ರೆ ವ್ಯಾಲೀಸ್ ಅಂತ ಹೇಳಬಹುದು. ಸೊ ಇವುಗಳು ಗ್ರೀಕ್ ಅನ್ನ ಸಪರೇಟ್ ಮಾಡ್ತಾ ಹೋಗಿದೆ. ಓಕೆ, ನಂತರ ಗ್ರೀಕರು ಅಂದ್ರೆ ಗ್ರೀಕ್ ನಲ್ಲಿ ವಾಸಿಸುವಂತಹ ಜನರನ್ನ ಏನಂತ ಕರಿತೀವಿ ನಾವು, ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು ಅಂತ ಕರೆಯೋದುಂಟು. ಪ್ರಾಚೀನ ಗ್ರೀಕ್ ನಲ್ಲಿ ಪಂಗಡಗಳಿದ್ವು. ಆ ಪಂಗಡಗಳ ಹೆಸರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಏನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಯೋಲಿಯನ್, ನಂತರ ಅಯೋನಿಯನ್, ಅದಾದ್ಮೇಲೆ ಡೋರಿಯನ್. ಈ ಮೂರು ಪಂಗಡಗಳು ಪ್ರಾಚೀನ ಗ್ರೀಕ್ ನಲ್ಲಿ ನಾವು ನೋಡಬಹುದಾಗಿದೆ. ಹಾಗೂ ಈ ಮೂರು ಪಂಗಡಗಳಿಗೆ ಒಬ್ಬ ರಾಜ ಇರ್ತಾ ಇದ್ದ.
ಆ ಒಬ್ಬ ರಾಜನಿಗೆ ಒಬ್ಬ ಹಿರಿಯ ವ್ಯಕ್ತಿ ಸಲಹೆಗಳನ್ನ ಕೊಡ್ತಾ ಇದ್ದ. ಅವನನ್ನ ಬೇಕಾದ್ರೆ ನಾವು ಮಂತ್ರಿ ಅಂತ ಕೂಡ ಕರಿಬಹುದಾಗಿದೆ. ಅದರ ಬಗ್ಗೆನ ಇನ್ಫಾರ್ಮೇಶನ್ ಇಲ್ಲಿದೆ ನೋಡ್ಕೊಳ್ಳಿ. 3000 ವರ್ಷಗಳ ಹಿಂದೆ ಗ್ರೀಕಿನ ಪ್ರತಿ ಪಂಗಡಕ್ಕೂ ಒಬ್ಬ ರಾಜ ಹಾಗೂ ಅವನಿಗೆ ಹಿರಿಯರ ಸಲಹಾ ಮಂಡಳಿ ಕೂಡ ಇರುತ್ತಿತ್ತು. ಇದು ಯಾವ ರೀತಿ ನಮಗ್ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಒಂದು ರಾಜ್ಯವನ್ನ ನಡೆಸ್ತಾ ಇರುವಂತಹ ರೀತಿ. ಇನ್ನ ನಮ್ಗೆ ಯಾವುದೇ ರೀತಿಯಾದಂತಹ ಸಾಮ್ರಾಜ್ಯ ಅಥವಾ ರಾಜರುಗಳ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲೂ ಬಂದಿಲ್ಲ. ಬಟ್ ಅವ್ರು ಏನು ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರು, ಪಂಗಡಗಳನ್ನ ಮಾಡ್ಕೊಂಡಿದ್ರು, ಅದಕ್ಕೆ ಒಬ್ಬ ಹೆಡ್ ಅಂತ ಇರ್ತಾ ಇದ್ದ. ಅವನನ್ನ ಇವರು ರಾಜ ಅಂತ ಕರಿತಾ ಇದ್ರು. ಹಾಗೂ ಹಿರಿಯರೇನಿರ್ತಾ ಇದ್ರು ಅವರು ಆ ರಾಜನಿಗೆ ಸಲಹೆಯನ್ನ ಕೊಡ್ತಾ ಇದ್ರು. ಇದು ಯಾವಾಗ? 3000 ವರ್ಷಗಳ ಹಿಂದೆ. ಕ್ಲಿಯರಾ? ಓಕೆ. ನಂತರ ಜನರು ಹೆಚ್ಚಾದಂತೆಲ್ಲ ಅವರ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗ್ತಾ ಇತ್ತು. ಆಹಾರ ಉತ್ಪಾದನೆ ಇರಬಹುದು ಅಥವಾ ಬೇರೆ ಇನ್ನೇನಾದ್ರೂ ಆರ್ಟ್ ಮಾಡೋದಿರಬಹುದು. ಈ ರೀತಿಯಲ್ಲಿ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಇದ್ವು. ಹಾಗೂ ಅವುಗಳ ವ್ಯಾಪಾರವೂ ಕೂಡ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಹೀಗೆ ನಡೀತಾ ಇದ್ದಾಗ ಆ ಪಂಗಡಗಳು ನೆಲೆಸಿದಂತಹ ಗ್ರಾಮಗಳು ನಿಧಾನವಾಗಿ ಪಟ್ಟಣವಾಗಿ ಕನ್ವರ್ಟ್ ಆಗ್ತಾ ಇದ್ವು. ನಂತರ ಅವು ನಗರಗಳಾಗಿ ವಿಕಾಸಗೊಳ್ತಾ ಇದ್ವು. ಹಾಗೂ ಈ ನಗರಗಳು ಮುಂದೆ ಹೋಗಿ ರಾಜ್ಯಗಳು ಸಹ ಆಗ್ತಾ ಇದ್ವು. ಇದಕ್ಕೆಲ್ಲಾನು ಕೈಗಾರಿಕೆ ಇರಬಹುದು, ನಾನು ಇವಾಗ ನಿಮ್ಗೆ ಏನ್ ಹೇಳ್ದೆ, ಆರ್ಟ್ ಇರಬಹುದು ಅಂತ ಹೇಳ್ದೆ, ಅಥವಾ ಬೇರೆ ಇನ್ನೇನಾದ್ರೂ ಇರಬಹುದಾಗಿದೆ. ಪ್ರತಿಯೊಂದು ನಗರ ರಾಜ್ಯಗಳು ತನ್ನದೇ ಆದ ಸೇನೆ, ಆಡಳಿತ, ನಗರ ದೇವತೆ ಮೊದಲಾದವುಗಳನ್ನ ಹೊಂದಿದವು. ಈಗ ಹೇಗೆ ಒಂದು ದೇಶಕ್ಕೆ ಒಂದು ಮಿಲಿಟರಿ ಅಂತ ಇರುತ್ತೆ, ಅಂದ್ರೆ ಸೇನೆ, ಹಾಗೂ ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಹಾಗೂ ನಾವು ನಂಬುವಂತಹ ದೇವರುಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ದೇವಾಲಯಗಳನ್ನ ಏನೀಗ ನಾವು ನೋಡ್ತಾ ಹೋಗ್ತೀವಿ, ಇದನ್ನ ಆಗ್ಲೇ ಅವರು ಶುರು ಮಾಡಿದ್ರು. ಯಾಕೆ ಅಂತ ಅಂದ್ರೆ, ನಗರ ರಾಜ್ಯಗಳು ಹೆಚ್ಚಾದಂತೆಲ್ಲ ಮೇ ಬಿ ಅವರಿಗೆ ವಾರ್ನ ಬಗ್ಗೆ ಭಯ ಇತ್ತು ಅನ್ಸುತ್ತೆ. ಆ ಒಂದು ಕಾರಣಕ್ಕಾಗಿನೇ ಸೇನೆಯನ್ನು ಸಹ ಅವರು ಸಿದ್ಧವಾಗಿಡ್ತಾ ಇದ್ರು. ನಂತರ ಹೀಗೆ ಗ್ರೀಸಿನ ನಗರ ರಾಜ್ಯಗಳು ಪ್ರತ್ಯೇಕತೆಯನ್ನು ಕಾಪಾಡಿಕೊಂಡಿದ್ದರೂ ಸಾಂಸ್ಕೃತಿಕವಾಗಿ ಒಂದಾಗಿದ್ದವು. ಗ್ರೀಸಿನ ನಗರ ರಾಜ್ಯಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಅತ್ಯಂತ ಪ್ರಮುಖವಾಗಿರುವಂತಹ ರಾಜ್ಯಗಳು. ತುಂಬಾ ನಗರ ರಾಜ್ಯಗಳಿತ್ತು, ಆದ್ರೆ ಈ 2 ರಾಜ್ಯಗಳನ್ನ ಅತ್ಯಂತ ಪ್ರಮುಖ ಅಂತ ಹೇಳ್ತಾ ಹೋಗ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೂ ನಿಮ್ಗೆ ಕ್ವೆಶ್ಚನ್ ಅರೈಸ್ ಆಗುವಂತ ಚಾನ್ಸ್ ಇರುತ್ತೆ. ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾಗಿತ್ತು ಗ್ರೀಕ್ ನಾಗರಿಕತೆ. ಮುಂದಿನದು ರೋಮನ್ ನಾಗರಿಕತೆ. ಈ ಒಂದು ರೋಮನ್ ನಾಗರಿಕತೆ ಏನಿದೆ, ಇದು ಟೈಬರ್ ನದಿಯ ದಂಡೆಯ ಮೇಲೆ ಅಥವಾ ಟೈಬರ್ ನದಿ ತೀರದಲ್ಲಿ ಹುಟ್ಟಿಕೊಂಡಂತಹ ನಾಗರಿಕತೆ. ನಂತರ ಈ ನಾಗರಿಕತೆ ಮುಂದೆ ಹೋಗ್ತಾ ಹೋಗ್ತಾ ಅವರಿದ್ದಂತಹ ಜಾಗವನ್ನ ರೋಮ್ ಅಂತ ಕರಿತಾ ಹೋದ್ರು. ಸೊ ನೋಡೋಣ ಬನ್ನಿ ಇದ್ರ ಬಗ್ಗಿನ ಇನ್ಫಾರ್ಮೇಶನ್. ಮೊದಲನೇದಾಗಿ, ಯುರೋಪಿನ ದಕ್ಷಿಣಕ್ಕೆ ಮೆಡಿಟೋರಿಯನ್ ಸಮುದ್ರದಲ್ಲಿ ಉದ್ದವಾಗಿ ಚಾಚಿಕೊಂಡಿರುವ ಪರ್ಯಾಯ ದ್ವೀಪವೇ ಇಟಲಿ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಇಲ್ಲಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಲ್ಯಾಟಿನರು ಎಂಬ ಬುಡಕಟ್ಟು ಸಮುದಾಯದವರು ವಾಸಿಸುತ್ತಿದ್ದರು. ಹಾಗೂ 2700 ವರ್ಷಗಳ ಹಿಂದೆ ಟೈಬರ್ ನದಿಯ ದಂಡೆಯಲ್ಲಿ ರೋಮ್ ಎಂಬ ಜನವಸತಿ ಪ್ರದೇಶ ಹುಟ್ಟುಕೊಂಡಿತು. ನಾನು ಈಗ ತಾನೇ ನಿಮ್ಗೆ ಇದ್ರ ಬಗ್ಗೆ ಹೇಳಿದೆ, ಟೈಬರ್ ನದಿ ಅಂತ. ರೋಮನ್ ನಾಗರಿಕತೆ ಹುಟ್ಟುಕೊಂಡಂತಹ ನದಿಯ ದಂಡೆ ಯಾವುದು? ಟೈಬರ್ ನದಿಯ ದಂಡೆ. ಯಾವಾಗ? 2700 ವರ್ಷಗಳ ಹಿಂದೆ. ಹಾಗೂ ಈ ಒಂದು ಬುಡಕಟ್ಟು ಸಮುದಾಯದ ಹೆಸರನ್ನು ಏನಂತ ಹೇಳ್ತಾರೆ? ಲ್ಯಾಟಿನರು. ರೋಮನ್ನರ ಮೂಲ ಪುರುಷರು ರೋಮುಲಸ್ ಮತ್ತು ರೀಮಸ್. ಇದು ಅಷ್ಟೇ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೋಮನ್ನರ ಮೂಲ ಪುರುಷರು ಯಾರು ಅಂತ ನಿಮ್ಗೆ ಕ್ವೆಶ್ಚನ್ ಕೇಳಬಹುದು. ಸೊ ಹಾಗಿದ್ದಾಗ ನೀವು ಇದನ್ನ ನೆನ್ಪಿಟ್ಕೊಳ್ಳೇಬೇಕು, ನೋಟ್ ಮಾಡ್ಕೊಳ್ಳಿ. ರೋಮುಲಸ್ ಮತ್ತು ರೀಮಸ್. ಓಕೆ, ನಂತರ ಇವರ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇವರು ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಜಾಸ್ತಿ. ಅಂದ್ರೆ ಲಿಟರರಿ ವರ್ಲ್ಡ್ ಗೆ ಇವ್ರೇನ್ ಕೊಡುಗೆ ಕೊಟ್ಟಿದ್ದಾರೆ ಅಥವಾ ಕಾಂಟ್ರಿಬ್ಯೂಷನ್, ಅದು ತುಂಬಾನೇ ಜಾಸ್ತಿ ಇದೆ. ಸೊ ವರ್ಜಿಲ್ ಅನ್ನೋನು ರೋಮಿನ ಒಬ್ಬ ಶ್ರೇಷ್ಠ ಕವಿ ಅಂತ ಅನ್ನಿಸ್ಕೊಂಡಿದ್ದ. ಅವನು ಬರೆದಂತಹ ಮಹಾಕಾವ್ಯದ ಹೆಸರನ್ನ ಈಗ ನಾನಿಲ್ಲಿ ಬರಿತಾ ಇದ್ದೀನಿ. ಅದ್ರ ಹೆಸರು ಈನಿಯಡ್ ಅಂತ. ನೋಟ್ ಮಾಡ್ಕೊಳ್ಳಿ, ಇದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗೂ ಈ ಒಂದು ಕಾಲದಲ್ಲಿ ನಾವು ಸಾಕಷ್ಟು ಸಾಹಿತಿಗಳನ್ನು ಸಹ ನೋಡಬಹುದು. ಹಾಗೂ ಇವರು ಎಲ್ಲರಿಗೂ ಒಂದು ವಿಷಯವನ್ನ ಮುಟ್ಸೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಅದೇನು ಅಂತ ಅಂದ್ರೆ, ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ. ಈ ರೀತಿಯಲ್ಲಿ ಇವರು ಎಲ್ಲರಿಗೂ ಸಾರ್ತಾ ಇದ್ರು.
ಸೊ ನಾವಿಲ್ಲಿ ನೋಡಬಹುದು ಆಗಿನ ನಾಗರಿಕತೆಯ ಜನಗಳಿಗೆ ನಿಸರ್ಗ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಏನಿದೆ ಇದರ ಮೇಲೆ ಎಷ್ಟು ಕಾಳಜಿ ಇತ್ತು ಅಂತ. ಹಾಗೂ ಇವರು ಕೇವಲ ಸಾಹಿತ್ಯ ಅಲ್ಲದೆ ಕಾನೂನು, ವಿಜ್ಞಾನ ಈ ರೀತಿಯಾದಂತಹ ಡಿಫ್ರೆಂಟ್ ಫೀಲ್ಡ್ ಗಳಿಗೆ ಸಂಬಂಧಿಸಿದ ಹಾಗೆ ತುಂಬಾನೇ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇದಾಗಿತ್ತು ರೋಮನ್ ನಾಗರಿಕತೆ ಹಾಗೂ ಅವರು ನೀಡಿದಂತಹ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಗಳು. ಈಗ ಮುಂದಿನ ನಾಗರಿಕತೆ ಬಗ್ಗೆ ನೋಡ್ತಾ ಹೋಗೋಣ. ಹರಪ್ಪ ನಾಗರಿಕತೆ, ಹರಪ್ಪನ್ ಸಿವಿಲೈಸೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಸಿವಿಲೈಸೇಷನ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಈ ಹರಪ್ಪನ್ ಸಿವಿಲೈಸೇಷನ್ ಅಥವಾ ಹರಪ್ಪ ನಾಗರಿಕತೆ ಏನಿದೆ ಇದರ ಬಗ್ಗೆ ತುಂಬಾ ಕಾಲಗಳಿಂದ ಅಧ್ಯಯನ ಅಥವಾ ಸ್ಟಡಿಯನ್ನ ಮಾಡ್ತಾ ಇದ್ರು. ಹಾಗೂ ಆ ಒಂದು ಸ್ಟಡಿ ಮಾಡಿದವರ ಬಗ್ಗಿನ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ. ಮೊನ್ನೆ MCQs ಕೊಟ್ಟಾಗ್ಲೂ ಅಲ್ಲೂ ಸಹ ಇವರ ಬಗ್ಗೆ ಮೆನ್ಷನ್ ಆಗಿತ್ತು, ಇಲ್ಲೂ ಹೇಳ್ತಾ ಇದ್ದೀನಿ. ದಯಾರಾಮ್ ಸಹಾನಿ, ನಂತರ ರಕಲ್ ದಾಸ್ ಬ್ಯಾನರ್ಜಿ. ಸೊ ಇವರಿಬ್ಬರು ಹರಪ್ಪ ನಾಗರಿಕತೆಯ ಬಗ್ಗೆ ಹಾಗೂ ಮೋಹನ್ ಜೋದಾರೋ ಈ ಎರಡೂ ನಗರಗಳ ಬಗ್ಗೆ ತುಂಬಾನೇ ಶೋಧನೆಯನ್ನ ಮಾಡ್ತಾ ಹೋದ್ರು. ಹಾಗೂ ಅಲ್ಲಿ ಸಿಕ್ಕಂತಹ ಅವಶೇಷಗಳ ಬಗ್ಗೆ ಕೂಡ ಅವರು ತುಂಬಾ ಅಧ್ಯಯನವನ್ನ ಮಾಡಿದ್ರು. ಇವ್ರು ಅಧ್ಯಯನ ಮಾಡಿದಾಗ ಕೊಟ್ಟಂತಹ ಇನ್ಫಾರ್ಮೇಶನ್ ಏನಿತ್ತು ಅಂತ ಅಂದ್ರೆ, ಈ ಒಂದು ನಾಗರಿಕತೆಯನ್ನ ನಾವು ಸಿಂಧೂ ನದಿಯ ದಂಡೆ ಮೇಲೆ ನೋಡಬಹುದು ಅಂತ. ಈಗಲೂ ತುಂಬಾ ಜನ ಈ ಒಂದು ಸಿವಿಲೈಸೇಷನ್ ನ ಬಗ್ಗೆ ಸ್ಟಡಿ ಅಥವಾ ಅಧ್ಯಯನವನ್ನ ಮಾಡ್ತಾನೆ ಇದ್ದಾರೆ. ಅವರು ಹೇಳ್ತಾ ಇರೋ ಪ್ರಕಾರ ಏನು ಅಂತಂದ್ರೆ, ಕೇವಲ ಈ ಒಂದು ಸಿಂಧೂ ನದಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಈ ನಾಗರಿಕತೆ ಅನ್ನೋದು, ತುಂಬಾ ಜಾಗಗಳಲ್ಲಿ ಈ ನಾಗರಿಕತೆ ಅನ್ನೋದು ಹಬ್ಬಿತ್ತು ಅಂತ ಈಗ ಹೇಳಲಾಗ್ತಿದೆ. ಹಾಗೂ 1500ಕ್ಕೂ ಹೆಚ್ಚು ನೆಲೆಗಳು ಈ ಒಂದು ನಾಗರಿಕತೆಗಳಲ್ಲಿ ಇತ್ತು ಅಂತ ಹೇಳಿದ್ದಾರೆ. ಚದರ ಪ್ರಕಾರ ನೋಡೋದಾದ್ರೆ 13 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ನಾಗರಿಕತೆ ಹರಡಿರೋದನ್ನ ನಾವು ನೋಡಬಹುದಾಗಿದೆ. ಸೊ ನೋಡೋಣ ಬನ್ನಿ ಇದ್ರ ಬಗ್ಗಿನ ಇನ್ನಷ್ಟು ಇನ್ಫಾರ್ಮೇಶನ್. ಈಗ ನಾನು ನಿಮ್ಗೆ ಏನ್ ಹೇಳ್ದೆ 1500ಕ್ಕೂ ಹೆಚ್ಚು ನೆಲೆಗಳು ಅಂತ, ಅದಕ್ಕೆ ಸಂಬಂಧಿಸಿದ ಹಾಗೆ ಈಗ ಮ್ಯಾಪ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದಾಗಿದೆ ನಾಗರಿಕತೆಯ ವ್ಯಾಪ್ತಿ ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ, ಅಂದ್ರೆ ಲಿಟಲ್ ಬಿಟ್ ಲೈಟ್ ಯೆಲ್ಲೋ ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆ ಇವೆಲ್ಲವೂ ಸಹ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ವ್ಯಾಪ್ತಿಗಳಾಗಿವೆ. ಹಾಗೂ ಏನೇನ್ ನೀವು ಇಲ್ಲಿ ಡಾಟ್ ಅನ್ನ ನೋಡ್ತಾ ಇದ್ದೀರಾ, ಬ್ಲಾಕ್ ಡಾಟ್, ಅದು ಅವರ ನಿವೇಶನಗಳು. ಓಕೆ, ಸೊ ಇದು ಒಂದು ಮ್ಯಾಪ್ ಆಗಿದೆ ವಿಚ್ ಇಸ್ ರಿಲೇಟೆಡ್ ಟು ಹರಪ್ಪ ನಾಗರಿಕತೆ. ಸೊ ಇದ್ರ ಬಗ್ಗಿನ ಇನ್ಫಾರ್ಮೇಶನ್ ಇನ್ನಷ್ಟು ಇಲ್ಲಿದೆ ನಿಮಗೆ. ಇವರು ಯಾವ ರೀತಿ ಒಂದು ನಗರದ ಯೋಜನೆಯನ್ನು ಮಾಡ್ತಾ ಇದ್ರು ಹಾಗೂ ತುಂಬಾನೇ ಪ್ಲಾನ್ಡ್ ಹಾಗೂ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ನಗರ ಯೋಜನೆ ಇವ್ರದಾಗಿತ್ತು. ಹೇಗೆ ಹೇಳಿದೆ ಅಂತ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಹರಪ್ಪ ನಾಗರಿಕತೆಯ ನಗರಗಳು ಯೋಜನಾಬದ್ಧವಾಗಿ ನಿರ್ಮಾಣಗೊಂಡವು. ನಾನು ಇವಾಗ ಏನ್ ಹೇಳ್ದೆ, ಪ್ಲಾನ್ ಮಾಡಿ ಪರ್ಫೆಕ್ಟ್ ಆಗಿ ನಿರ್ಮಾಣ ಮಾಡಿದ್ರು ಅಂತ, ಅದೇ ಇಲ್ಲಿ ಮೆನ್ಷನ್ ಆಗಿದೆ. ಅವುಗಳ ರಕ್ಷಣೆಗಾಗಿ ಕೋಟೆಗಳನ್ನು ಕಟ್ಟಲಾಯಿತು. ಅಫ್ಕೋರ್ಸ್ ರಕ್ಷಣೆ ಅನ್ನೋದು ಬೇಕೇ ಬೇಕಾಗತ್ತೆ, ಗೊತ್ತಿಲ್ಲ ಯಾವಾಗ ಯಾರು ಬೇಕಾದ್ರೂ ದಾಳಿ ಮಾಡಬಹುದು ಅಥವಾ ಯಾವ ಪ್ರಾಣಿ ಬೇಕಾದ್ರೂ ಬರಬಹುದು. ಆ ಒಂದು ಕಾರಣಕ್ಕಾಗಿ ಅವರ ನಗರಗಳ ಸುತ್ತ ಕೋಟೆಗಳನ್ನ ಕಟ್ಟಲಾಯಿತು. ಹಾಗೂ ಅವರ ನಗರಗಳಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳಿದ್ವು ಅಂತ ನಾವು ನೋಡ್ತಾ ಹೋಗೋಣ. ಅಗಲವಾದ ರಸ್ತೆಗಳು, ಸಾರ್ವಜನಿಕ ಬಾವಿಗಳು, ಉಪ್ಪರಗೆಯ ಮನೆಗಳು, ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಇವು ಹರಪ್ಪ ನಗರಗಳ ವಿಶೇಷ ಲಕ್ಷಣಗಳು. ಒಳಚರಂಡಿ ವ್ಯವಸ್ಥೆಯಂತೂ ನಮ್ಮ ಪ್ರಾಚೀನರ ಅಪೂರ್ವ ಸಾಧನೆ ಆಗಿದೆ. ಇಲ್ಲಿ ನಾವು ಯೋಚನೆ ಮಾಡಬೇಕು, ಅಲ್ಲಿ ಯಾವ ರೀತಿಯಾದಂತಹ ಎಜುಕೇಶನ್ ಇರಲಿಲ್ಲ, ಯಾರು ಅಲ್ಲಿ ಇಂಜಿನಿಯರಿಂಗ್ ಮಾಡಿದಂಥ ವ್ಯಕ್ತಿ ಇರಲಿಲ್ಲ. ಆದ್ರೆ ಅವರು ಕೂತು ಪ್ಲಾನ್ ಮಾಡಿ ಈ ರೀತಿಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಅದು ರಸ್ತೆಗಳಿರಬಹುದು, ಮನೆಗಳಿರಬಹುದು, ಮತ್ತೊಂದಿರಬಹುದು. ಸೊ ಈ ರೀತಿಯಲ್ಲೆಲ್ಲ ಪ್ಲಾನ್ ಮಾಡಿ ಇವರು ನಗರಗಳನ್ನ ತುಂಬಾನೇ ಸ್ವಚ್ಛವಾಗಿ ಹಾಗೂ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ರು. ನಂತರ ಅವರು ಸ್ವಚ್ಛತೆಗೆ ನೀಡಿರುವ ಆದ್ಯತೆಯು ಇಂದಿಗೂ ಮಾದರಿಯಾಗಿದೆ. ಇಲ್ಲಿ ಯಾವಾಗ ಅಚ್ಚುಕಟ್ಟಾದ ಒಳಚರಂಡಿ ಅಂತ ಬಂತೋ ಅಲ್ಲಿಗೆ ನಮಗೆ ಗೊತ್ತಾಗ್ಬಿಡ್ಬೇಕು ಅವರು ಎಷ್ಟು ಕ್ಲೀನ್ಲಿನೆಸ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು ಅಂತ. ಇಲ್ಲಿನ ನಗರ ಯೋಜನೆ ವ್ಯವಸ್ಥೆಯನ್ನು ಜಗತ್ತಿನ ಬೇರೆ ಯಾವ ಪ್ರಾಚೀನ ನಾಗರಿಕತೆಯಲ್ಲೂ ಕಾಣಲಾರೆವು. ಹಿಂದಿನ ಒಂದು ನಾಗರಿಕತೆಗಳೇನ್ ನೋಡಿದ್ವಿ, ಅಲ್ಲಿ ಕೇವಲ ಅವ್ರು ಯಾವ ರೀತಿ ಇದ್ರು, ಅಲ್ಲಿ ಯಾವ ರೀತಿ ಪಂಗಡಗಳಿದ್ವು, ಈ ರೀತಿ ನಾವು ನೋಡ್ತಾ ಹೋದ್ವಿ. ಆದ್ರೆ ಎಲ್ಲೂ ಅಲ್ಲಿ ನಮಗೆ ವ್ಯವಸ್ಥೆಗಳ ಬಗ್ಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ರಾಜನ ಬಗ್ಗೆ ನಾವು ನೋಡಿದ್ವಿ, ಅವನಿಗೆ ಸಲಹೆ ಕೊಡೋರ್ ಬಗ್ಗೆ ನೋಡಿದ್ವಿ. ಆದ್ರೆ ಅಗೇನ್ ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅದ್ರ ಬಗ್ಗೆ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಇದರಲ್ಲಿ ತುಂಬಾನೇ ಒಳ್ಳೆ ರೀತಿಯಲ್ಲಿ ನಗರ ಯೋಜನೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು.
ಮೊಹೆಂಜೋದಾರೋ ನಗರದಲ್ಲಿ ಸಾರ್ವಜನಿಕ ಸ್ನಾನಗೃಹವಿದೆ, ಅದರ ಸುತ್ತಲೂ ಕೊಠಡಿಗಳಿವೆ. ಈಗ ನಾನು ನಿಮ್ಗೆ ಅದನ್ನ ತೋರಿಸ್ತಾ ಹೋಗ್ತೀನಿ. ಇದೆ ಆ ಒಂದು ಸಾರ್ವಜನಿಕ ಸ್ನಾನಗೃಹ. ಅಂಡ್ ನಾವಿಲ್ಲಿ ಗಮನಿಸಬಹುದಾಗಿದೆ, ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇವುಗಳು ಕೊಠಡಿಗಳು. ಇವುಗಳನ್ನ ನಾವಿಲ್ಲಿ ಇಲ್ಲೂ ಅಷ್ಟೇ ನೋಡ್ತಾ ಇದ್ದೀರಾ. ಸೊ ಇವೆಲ್ಲವನ್ನು ಸಹ ನಾವು ನೋಡಬಹುದಾಗಿದೆ, ಇವುಗಳೇ ಕೊಠಡಿಗಳು. ಓಕೆ. ನಂತರ ಹರಪ್ಪ ನಗರದಲ್ಲಿ 6 ಕಣಜಗಳಿದ್ದು ಸಮೀಪದಲ್ಲಿ ಕಾರ್ಮಿಕರ ಮನೆಗಳಿವೆ. ಲೋಥಾಲ್ ಅಂದಿನ ಪ್ರಸಿದ್ಧ ಬಂದರಾಗಿತ್ತು. ಸೊ ಇಲ್ಲಿ ನಾವು ಗಮನಿಸಬಹುದು, ಕಣಜಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು ಹಾಗೂ 6 ಕಣಜಗಳಿದ್ವು. ಆ ಒಂದು ಕಣಜಗಳಲ್ಲಿ ಅವರು ಬೆಳೀತಾ ಇದ್ದಂತಹ ಧಾನ್ಯಗಳು ಅಥವಾ ಗ್ರೇನ್ಸ್ ಏನಿತ್ತು ಅವುಗಳನ್ನ ಪ್ರಿಸರ್ವ್ ಮಾಡ್ತಾ ಇದ್ರು ಫಾರ್ ದ ಸೇಕ್ ಆಫ್ ಫ್ಯೂಚರ್. ಇವತ್ತಿಲ್ಲ ನಾಳೆಗೆ ಬೇಕೇ ಬೇಕಾಗುತ್ತೆ. ಹಾಗೂ ಅವರು ಬೆಳೀತಾ ಇದ್ದಂತಹ ಧಾನ್ಯಗಳು ವರ್ಷ ಪೂರ್ತಿ ಬರಬೇಕು ಅಂತ ಅಂದ್ರೆ ಅದನ್ನ ಅವರು ಪ್ರಿಸರ್ವ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಅವರು 6 ಕಣಜಗಳನ್ನ ನಿರ್ಮಿಸಿದ್ರು ಹಾಗೂ ಅವುಗಳಿಗೆ ಸಂಬಂಧಿಸಿದ ಹಾಗೆ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರ ಮನೆಗಳ ಹತ್ತಿರದಲ್ಲೇ ಈ ರೀತಿಯಾದಂತಹ ಕಣಜಗಳನ್ನ ಅವರು ಮಾಡಿದ್ರು. ಕಾರಣ ಇಷ್ಟೇ, ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಥವಾ ಸಾಗಣೆ ಏನಾದ್ರೂ ಮಾಡ್ಬೇಕು ಅಂತ ಇದ್ದಲ್ಲಿ ಕಾರ್ಮಿಕರಿಗೆ ಕಷ್ಟ ಆಗ್ಬಾರ್ದು ತುಂಬಾ ದೂರ ಇದ್ದಾಗ ಅಂತ ಹೇಳಿ ತುಂಬಾ ಸಮೀಪದಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಯ್ತು. ನಂತರ ಲೋಥಾಲ್ ಅನ್ನೋದು ಅಂದಿನ ಪ್ರಸಿದ್ಧ ಬಂದರಾಗಿತ್ತು, ಅಂದ್ರೆ ಹಾರ್ಬರ್ ಅಂತ ಏನ್ ಹೇಳ್ತೀವಿ. ಸೊ ಇದಾಗಿತ್ತು ಅವರು ಯಾವ ರೀತಿಯ ಒಂದು ನಗರ ಯೋಜನೆಯನ್ನ ಮಾಡಿದ್ರು ಅಂತ. ಈಗ ನಾವು ನೋಡ್ತಾ ಹೋಗ್ತೀವಿ, ಇಷ್ಟೊಂದು ಪ್ಲಾನ್ ಮಾಡಿ ಇದ್ದಂತಹ ನಗರದಲ್ಲಿ ಅವರ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಅಂತ. ಹತ್ತಿ ಹಾಗೂ ಉಣ್ಣೆ ಬಟ್ಟೆಯನ್ನು ನೂಲುವುದು ಹರಪ್ಪರ ಒಂದು ಕಸುಬಾಗಿತ್ತು. ಸೊ ಇವರ ಮೇನ್ ವರ್ಕ್ ಏನಾಗಿತ್ತು ಅಂತ ಅಂದ್ರೆ ಹತ್ತಿ, ಕಾಟನ್ ಅಂತ ಹೇಳ್ತೀವಿ, ಉಣ್ಣೆ ಅಂತಂದ್ರೆ ಉಲ್ಲನ್ ಅಂತ ಹೇಳ್ತೀವಿ. ಇವುಗಳನ್ನ ನೂಲುವುದು ಅಂದ್ರೆ ವೀವಿಂಗ್ ಅಂತ ಹೇಳಬಹುದು. ಇದನ್ನ ಮಾಡೋ ಕೆಲಸ ಈ ಒಂದು ನಾಗರಿಕತೆಯ ಜನಗಳದಾಗಿತ್ತು. ಇವರ ಮತ್ತೊಂದು ಕಸುಬು ಸುಟ್ಟ ಇಟ್ಟಿಗೆಗಳ ತಯಾರಿ. ಬಿಕಾಸ್ ನಾವಿಲ್ಲೇನ್ ಸ್ನಾನಗೃಹನ ನೋಡಿದ್ವಿ, ಅಲ್ಲಿ ನೀವು ನೋಡಬಹುದು ಇಟ್ಟಿಗೆಗಳನ್ನ, ಕರೆಕ್ಟಾ? ಸೊ ಇವುಗಳನ್ನೂ ಸಹ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತಯಾರಿ ಮಾಡ್ತಾ ಇದ್ರು. ಇದಾದ್ಮೇಲೆ ಪಶುಪಾಲನೆ ಮಾಡ್ತಾ ಇದ್ರು. ಇದನ್ನ ನಾವು ನಿನ್ನೆಯಿಂದ ಸಹ ನೋಡ್ತಾ ಬಂದಿದೀವಿ. ಯಾವ ಯಾವ ಪಶುಗಳನ್ನ ಇವರು ಪಾಲಿಸ್ತಾ ಇದ್ರು ಅಂತ ಇಲ್ಲಿದೆ ನೋಡ್ಕೊಳ್ಳಿ. ಎತ್ತು, ಕೋಣ, ಆಡು, ಕುರಿ, ಹಂದಿ, ಬೆಕ್ಕು, ನಾಯಿ, ಒಂಟೆ, ಕತ್ತೆಗಳು, ಹೀಗೆ ಹಲವಾರು ಪ್ರಾಣಿಗಳನ್ನ ಇವರು ಸಾಕ್ತಾ ಇದ್ರು. ಹಾಗೂ ಇವರು ಹತ್ತಿಯನ್ನು ಸಹ ಬೆಳೀತಾ ಇದ್ರು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಹತ್ತಿ ಬೆಳೆದ ಕೀರ್ತಿ ನಮ್ಮ ಭಾರತಕ್ಕೆ ಸಲ್ಲುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ಡೂ ನೋಟ್ ದಿಸ್. ನಂತರ ಸಿಂಧೂ ಪ್ರದೇಶದಿಂದ ಉತ್ಪಾದಿಸಲಾದ ಕಾರಣ ಹತ್ತಿಯನ್ನು ಗ್ರೀಕ್ ಭಾಷೆಯಲ್ಲಿ ಸಿಂಧೂನ್ ಎಂದು ಕರೆಯಲಾಗುತ್ತಿತ್ತು. ಬಿಕಾಸ್ ಹರಪ್ಪನ್ ಸಿವಿಲೈಸೇಷನ್ ಅನ್ನೋದು ಸಿಂಧೂ ನದಿಯ ದಂಡೆ ಮೇಲೆ ಇದ್ದಂತ ಕಾರಣ ಅಲ್ಲಿ ಏನ್ ಹತ್ತಿನ ಬೆಳೀತಾ ಇದ್ರು ಅದಕ್ಕೆ ಒಂದು ಹೆಸರಿನ ಅವಶ್ಯಕತೆ ಇತ್ತು. ಹಾಗಾಗಿ ಅದಕ್ಕೆ ಅಥವಾ ಅದರ ಹೆಸರನ್ನ ಇವ್ರೇನಂತ ಇಟ್ರು ಅಂತಂದ್ರೆ ಸಿಂಧೂನ್ ಅಂತ ಇಟ್ರು. ಇಲ್ಲಿ ನಿಮ್ಗೆ ಮೇ ಬಿ ಕಾರಣ ಕೇಳಬಹುದು, ರೀಸನ್ ಏನು ಸಿಂಧೂನ್ ಅಂತ ಹೆಸರಿಡೋದಕ್ಕೆ ಅಂತ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಾನು ಅದನ್ನ ಹೇಳ್ದೆ. ನಂತರ ಹರಪ್ಪನ್ ಅವರು ಮೆಸೊಪೊಟೋಮಿಯಾ ನಾಗರಿಕತೆಯೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು. ಅಫ್ಕೋರ್ಸ್ ಅವರು ವೀವಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಇದ್ದಲ್ಲಿ ಅದನ್ನ ಮಾರ್ಲೇಬೇಕಾಗತ್ತೆ. ಬಿಕಾಸ್ ಆರ್ಥಿಕ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ವ್ಯಾಪಾರ ಸಂಪರ್ಕ ತುಂಬಾನೇ ಚೆನ್ನಾಗಿರ್ಬೇಕು. ಆ ಒಂದು ಕಾರಣಕ್ಕಾಗಿ ಈ ಒಂದು ನಾಗರಿಕತೆಯಿಂದ ಮೆಸೊಪೊಟೋಮಿಯಾ ನಾಗರಿಕತೆಯವರೆಗೆ ವ್ಯಾಪಾರ ಅನ್ನೋದು ಹಬ್ಬಿತ್ತು. ನಂತರ ಮೆಸೊಪೊಟೋಮಿಯನ್ನರು ಈ ನಾಗರಿಕತೆಯನ್ನು ಮೆಲುಹಾ ಎಂದು ಕರೆಯುತ್ತಿದ್ದರು. ನಂತರ ಲೋಥಾಲ್ ಬಂದರಿನ ಮೂಲಕ ಅರಬ್ಬಿ ಸಮುದ್ರದ ಮಾರ್ಗದಲ್ಲಿ ವ್ಯಾಪಾರ ನಡೆಸುತ್ತಿದ್ದರು. ಅಂದ್ರೆ ಅವರು ಯೂಸ್ ಮಾಡ್ತಿದ್ದಂತಹ ವ್ಯಾಪಾರ ಮಾರ್ಗ ಯಾವುದು ಅಂತ ಅಂದ್ರೆ ನೀರು. ಸೊ ಸಮುದ್ರದ ಮುಖಾಂತರ ಇವರು ವ್ಯಾಪಾರವನ್ನ ನಡೆಸ್ತಾ ಇದ್ರು. ಅವಾಗಿನ್ನು ಯಾವುದೇ ರೀತಿಯಾದಂತಹ ವೆಹಿಕಲ್ಗಳ ಪರಿಚಯ ಆಗಿರ್ಲಿಲ್ಲ. ಓಕೆ, ಇಷ್ಟೊತ್ತು ನಾವು ಅವರು ಕನ್ಸ್ಟ್ರಕ್ಟ್ ಮಾಡಿದಂತಹ ನಗರ ಬಗ್ಗೆ ತಿಳ್ಕೊಂಡ್ವಿ ಹಾಗೂ ಅವರ ಆರ್ಥಿಕ ಜೀವನದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಅವರ ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗ್ತೀವಿ. ಸೊ ಈಗ ನಮ್ಮ ಸಾಮಾಜಿಕ ಜೀವನ ಕೇವಲ ಆನ್ಲೈನ್ ಆಗ್ಬಿಟ್ಟಿದೆ, ಆದ್ರೆ ಆಗ ಯಾವ ರೀತಿ ಇತ್ತು ಅಂತ ಈಗ ನಾವು ನೋಡ್ತಾ ಹೋಗೋಣ.
ಹರಪ್ಪನ್ ನಾಗರಿಕತೆಯಲ್ಲಿ ಸ್ತ್ರೀ ಪುರುಷರಿಬ್ಬರು ಅಲಂಕಾರ ಪ್ರಿಯರಾಗಿದ್ದರು. ಅಂದ್ರೆ ಒಡವೆ ಹಾಕೊಳ್ಳೋದ್ರಲ್ಲಿರಬಹುದು, ಅಥವಾ ಅವರು ತೊಡ್ತಾ ಇದ್ದಂತಹ ಬಟ್ಟೆಗಳಿರಬಹುದು, ಅಥವಾ ಅದರ ಬಣ್ಣಗಳಿರಬಹುದು, ಎಲ್ಲವೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುವುದು. ಅಲ್ಲಿ ಕೇವಲ ಸ್ತ್ರೀಯರು ಮಾತ್ರ ಅಲಂಕಾರ ಪ್ರಿಯರಾಗಿರ್ಲಿಲ್ಲ, ಪುರುಷರು ಕೂಡ ಅವರ ರೀತಿಯಲ್ಲಿ ಅಲಂಕಾರ ಪ್ರಿಯರಾಗಿದ್ದರು. ಅವರು ತೊಡ್ತಿದ್ದಂತಹ ಆಭರಣಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಸ್ತ್ರೀಯರು ಅನೇಕ ವಿಧದ ಕಂಠಿಹಾರ, ಬಳೆ, ಉಂಗುರ, ಬಳೆ, ಉಂಗುರ, ಕಿವಿಯ ಓಲೆ, ಸೊಂಟಪಟ್ಟಿ, ಡಾಬು ಅಂತ ಏನ್ ಹೇಳ್ತೀವಿ ಅದು, ಕಾಲಿನ ಕಡಗಗಳು, ನೂಪುರ ಅಂತ ಕೂಡ ಹೇಳೋದುಂಟು ಇದನ್ನ. ಸೊ ಈ ರೀತಿಯಾದಂತಹ ಆಭರಣಗಳನ್ನ ಹರಪ್ಪನ್ ನಾಗರಿಕತೆಯಲ್ಲಿದ್ದಂತಹ ಸ್ತ್ರೀಗಳು ಬಳಸ್ತಾ ಇದ್ರು. ಹಾಗೂ ಇವರು ಕಾಂತಿವರ್ಧಕಗಳನ್ನು ಸಹ ಬಳಸ್ತಾ ಇದ್ರು. ಕಾಂತಿವರ್ಧಕಗಳು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಕಾಸ್ಮೆಟಿಕ್ಸ್ ಅಂತ ಹೇಳಬಹುದು. ಹಾಗೂ ಇದರೊಂದಿಗೆ ಇವರು ಸುಗಂಧ ದ್ರವ್ಯಗಳನ್ನು ಸಹ ಬಳಸ್ತಾ ಇದ್ರು. ಸುಗಂಧ ದ್ರವ್ಯಗಳು ಅಂತ ಅಂದ್ರೆ ಪರ್ಫ್ಯೂಮ್ಸ್ ಅಂತ ಹೇಳಬಹುದಾಗಿದೆ. ಸೊ ನೀವು ನೋಡಬಹುದು ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು. ಈಗ ನಾವು ಹೋಲಿಸ್ಕೊಂಡ್ರೆ ಆಗಿನ ಕಾಲಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಏನೂ ಅಲ್ಲ. ಬಿಕಾಸ್ ಆಗ ಎಜುಕೇಶನ್ ಇಲ್ಲದೆ ಇದ್ರು ಈ ರೀತಿಯಾದಂತಹ ಕಾಸ್ಮೆಟಿಕ್ಸ್ ಗಳನ್ನ ಅವರು ತಯಾರಿ ಮಾಡ್ತಾ ಇದ್ರು ಹಾಗೂ ಬಳಕೆಯನ್ನ ಮಾಡ್ತಾ ಇದ್ರು. ಪರ್ಫ್ಯೂಮ್ಗಳ ಬಳಕೆ ಕೂಡ ಅಲ್ಲಿ ಆಗ್ತಾ ಇತ್ತು. ಇವೆಲ್ಲವನ್ನ ನಾವು ಗಮನಿಸ್ಬೇಕು. ಇದನ್ನ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಅವರು ಎಷ್ಟು ಬುದ್ಧಿವಂತರಾಗಿದ್ರು ಅಂತ. ನಂತರ ಸ್ತ್ರೀಯರಷ್ಟೇ ಪುರುಷರು ಕೂಡ ಅಲಂಕಾರ ಪ್ರಿಯರಾಗಿದ್ದರು. ಈಗ ತಾನೇ ನಾವು ಅದ್ರ ಬಗ್ಗೆ ನೋಡಿದ್ವಿ. ಸೊ ಆ ಒಂದು ನಾಗರಿಕತೆಯಲ್ಲಿ ಇದ್ದಂತಹ ಮಕ್ಕಳು ಗೋಲಿ, ಚೆಂಡು ಹಾಗೂ ಪಗಡೆಗೆ ಸಂಬಂಧಿಸಿದ ಆಟಗಳನ್ನ ಆಡ್ತಾ ಇದ್ರು. ಹಾಗೂ ಇವರು ಎಂಟರ್ಟೈನ್ಮೆಂಟ್ ಅಥವಾ ಮನರಂಜನೆಗಾಗಿ ಗೂಳಿ ಕಾಳಗ ಏನಿದೆ ಬರುತ್ತೆ ಕ್ರೀಡೆ, ಅದನ್ನು ಕೂಡ ಆಡಿಸ್ತಾ ಇದ್ರು. ಮಕ್ಕಳಿಗಾಗಿ ಇವರು ಒಂದು ರೀತಿಯಾದಂತಹ ಟಾಯ್ಸ್ ಅಥವಾ ಆಟಿಕೆಗಳನ್ನ ತಯಾರಿ ಮಾಡ್ತಾ ಇದ್ರು. ಹಾಗೂ ಆ ಒಂದು ಕಾಲದಲ್ಲಿ ಮಕ್ಕಳಿಗಾಗಿ ಅಂತ ಹೇಳ್ಬಿಟ್ಟು ಗೊಂಬೆಗಳನ್ನ ಸಹ ಇವ್ರು ತಯಾರಿ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ನಾವೇನೇನ್ ನೋಡ್ತಾ ಇದೀವಿ ಅದೆಲ್ಲವೂ ಸಹ ಆಗಿನ ನಾಗರಿಕತೆಯಲ್ಲಿ ಅವರು ತಯಾರಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಈಗ ನಾವು ನೋಡ್ತಾ ಹೋಗ್ತೀವಿ ಅವರು ಯಾವ ಒಂದು ಧರ್ಮವನ್ನ ಪಾಲಿಸ್ತಾ ಇದ್ರು ಅಂತ. ಹರಪ್ಪನ್ನರು ಪಶುಪತಿ ಅಂದ್ರೆ ಶಿವ, ಲಾರ್ಡ್ ಶಿವ ಮತ್ತು ಮಾತೃ ದೇವತೆಯನ್ನು ಪೂಜಿಸುತ್ತಿದ್ದರು. ಅಶ್ವತ್ಥ ಮರ, ಸೂರ್ಯ, ಅಗ್ನಿ, ಭೂಮಿ, ಜಲ ಮತ್ತು ನಾಗರ ಹಾವುಗಳನ್ನು ಸಹ ಆರಾಧಿಸುತ್ತಿದ್ದರು. ಹಾಗೂ ಕಾಲಿಬಂಗನ್ ಮತ್ತು ಲೋಥಾಲ್ ನಲ್ಲಿ ಬೆಂಕಿಯ ಕುಂಡಗಳನ್ನು ಸಹ ನೋಡಬಹುದಾಗಿದೆ. ಬೆಂಕಿಯ ಕುಂಡಗಳು ಯೋಗ ಯಾಗಕ್ಕೆ ಬಳಸಲಾಗ್ತಾ ಇತ್ತು. ನಂತರ ಈಗ ನಾವು ನೋಡ್ತಾ ಹೋಗ್ತೀವಿ ಲಿಪಿ ಅಥವಾ ಸ್ಕ್ರಿಪ್ಟ್ ನ ಬಗ್ಗೆ. ಹರಪ್ಪ ಜನರು ತಮ್ಮದೇ ಆದ ಲಿಪಿ ಮತ್ತು ಭಾಷೆಯನ್ನು ಬಳಸುತ್ತಿದ್ದರು. ಬಿಕಾಸ್ ಕಮ್ಯುನಿಕೇಟ್ ಮಾಡ್ಲೇಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ ಅವರದೇ ಆದಂತಹ ಭಾಷೆಯನ್ನ ಬಳಸ್ತಾ ಇದ್ರು. ವಿದ್ವಾಂಸರು ಮುದ್ರೆಗಳ ಮೇಲಿರುವ ಬರಹಗಳನ್ನು ಓದಲು ಅನೇಕ ದಶಕಗಳಿಂದ ಶ್ರಮಿಸುತ್ತಾ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಂತಹ ಅಥವಾ ಅವರು ಬಳಕೆ ಮಾಡ್ತಿದ್ದಂತಹ ಲ್ಯಾಂಗ್ವೇಜ್ ಅಥವಾ ಭಾಷೆ ಏನಿದೆ ಅದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಎಕ್ಸಾಕ್ಟ್ ಆಗಿ ಇದೆ ಅಂತ ಹೇಳೋದಕ್ಕಾಗ್ದಿರ ಇಲ್ಲಿ ತುಂಬಾನೇ ಅದ್ರ ಬಗ್ಗೆ ಶ್ರಮವನ್ನ ವಹಿಸ್ತಾ ಇದ್ದಾರೆ ಈಗಲೂ ಕೂಡ. ಆದರೂ ಹರಪ್ಪನ್ ಲಿಪಿಯನ್ನು ಅರ್ಥೈಸುವುದು ಇನ್ನೂ ಸಾಧ್ಯವಾಗಿಲ್ಲ. ಈಗಷ್ಟೇ ನಾನು ಹೇಳ್ದೆ, ಇನ್ನೂ ಅದರ ಬಗ್ಗೆ ಶೋಧನೆಯನ್ನ ಮಾಡ್ತಾನೆ ಇದ್ದಾರೆ. ಬಟ್ ಸ್ಟಿಲ್ ಇನ್ನ ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸೊ ನಾವು ನೋಡಿದ್ವಿ ಹರಪ್ಪನ್ ನಾಗರಿಕತೆ ಯಾವ ರೀತಿ ಇತ್ತು ಅಂತ. ಒಂದು ವೆಲ್ ಪ್ಲಾನ್ಡ್ ಅಂಡ್ ತುಂಬಾನೇ ಚೆನ್ನಾಗಿರುವಂತ ನಾಗರಿಕತೆ. ಆದ್ರೆ ಈ ಒಂದು ನಾಗರಿಕತೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಕೊನೆಗೊಳ್ತು. ಯಾಕೆ ಕೊನೆಗೊಳ್ತು, ಹೇಗೆ ಕೊನೆಗೊಳ್ತು ನೋಡೋಣ ಬನ್ನಿ ಏನು ಅಂತ ಅದ್ರ ಬಗ್ಗೆ. ನಗರಗಳ ಅವನತಿ, ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತಲ್ವಾ, ಹಾಗೆ ಇದಕ್ಕೂ ಕೂಡ ಒಂದು ಎಂಡ್ ಅನ್ನೋದು ಬಂತು. ಕಾರಣಗಳನ್ನ ಈಗ ನಾವು ನೋಡಬಹುದಾಗಿದೆ. ಸಿಂಧು ಮತ್ತು ಅದರ ಉಪನದಿಗಳಲ್ಲಿ ಆಗಾಗ ಉಂಟಾಗುತ್ತಿದ್ದ ನೆರೆ ಹಾವಳಿಗಳು. ಅಫ್ಕೋರ್ಸ್ ನಾವು ನದಿ ತೀರದಲ್ಲಿ ಇರ್ತೀವಿ ಅಂತ ಅಂದ್ರೆ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುವಂಥದ್ದೇನು ಅಂತಂದ್ರೆ ನೆರೆ ಹಾವಳಿ. ಸೊ ಆ ಒಂದು ಕಾರಣದಿಂದ ಸಹ ನಗರಗಳ ಅವನತಿಯನ್ನ ಕಂಡಿರಬಹುದಾಗಿದೆ. ಹಾಗೂ ಇಟ್ಟಿಗೆಗಳನ್ನು ಸುಡಲು ಮರಮುಟ್ಟುಗಳ ಅತಿಯಾದ ಬಳಕೆಯಿಂದ ಕಾಡುಗಳ ನಾಶ. ಸೊ ಬೆಂಕಿ ಒಂದ್ ಕಡೆ ಅಂಟ್ಕೊಂಡ್ರೆ ಅದು ತುಂಬಾನೇ ಲಾಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದಾಗೂ ಸಹ ಅವನತಿಯನ್ನ ಕಂಡಿರಬಹುದು. ಹಾಗೂ ಜನರು ಆ ಒಂದು ಬೆಂಕಿಯನ್ನು ಆರಿಸೋದಕ್ಕೆ ಆಗದಿರೋ ಕಾರಣ ವಲಸೆ ಕೂಡ ಹೊರಟಿರಬಹುದಾಗಿದೆ. ಹೊರಗಿನಿಂದ ಬಂದ ಆರ್ಯರು ಹರಪ್ಪನರ ಮೇಲೆ ನಡೆಸಿದ ಆಕ್ರಮಣ ಅನ್ನೋದು ಕೂಡ ಅವನತಿಗೆ ಒಂದು ಕಾರಣವಾಗಿರಬಹುದು. ಹಾಗೂ ಸಾಂಕ್ರಾಮಿಕ ರೋಗ. ಇಷ್ಟು ನೋಡಿದ್ವಿ. ಎಲ್ಲೂ ನಾವು ಮೆಡಿಸಿನ್ ನ ಬಗ್ಗೆ ನೋಡ್ಲೇ ಇಲ್ಲ. ಮೇ ಬಿ ಲ್ಯಾಕ್ ಆಫ್ ನಾಲೆಡ್ಜ್ ರಿಗಾರ್ಡಿಂಗ್ ಮೆಡಿಸಿನ್, ಅದರಿಂದಾಗೂ ಸಹ ಜನಗಳು ಸತ್ತು ಈ ಒಂದು ನಗರಗಳು ಅವನತಿಯನ್ನ ಕಂಡಿರಬಹುದಾಗಿದೆ. ಸೊ ಕಾರಣಗಳು ತುಂಬಾ ಇದೆ.
ಇದರಲ್ಲಿ ಯಾವುದು ಬೇಕಾದ್ರೂ ಕಾರಣಗಳು, ಇದರಲ್ಲಿ ಯಾವುದು ಬೇಕಾದ್ರೂ ಆಗಿರಬಹುದು ಅಥವಾ ಎಲ್ಲವೂ ಕೂಡ ಸಂಭವಿಸಿರುವಂತಹ ಸಾಧ್ಯತೆ ಇದೆ. ಓಕೆ, ಸೊ ಇದಾಗಿತ್ತು ಸಿವಿಲೈಸೇಷನ್ಸ್, ನಾಗರಿಕತೆಗಳು. ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನಾನು ಇಷ್ಟು ಇನ್ಫಾರ್ಮೇಶನ್ ಅನ್ನ ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ. ನಿನ್ನೆ ನಾನು ನಿಮ್ಗೆ ತಿಳಿಸಿದ್ದೆ ಇವತ್ತಿನಿಂದ MCQ ಕ್ವೆಶ್ಚನ್ಸ್ ಮಾಡೋಣ ಅಂತ. ಬಟ್ ಐ ಗಾಟ್ ಅ ಡಿಫ್ರೆಂಟ್ ಥಾಟ್ ರಿಗಾರ್ಡಿಂಗ್ ದಿಸ್. ಏನು ಅಂತ ಅಂದ್ರೆ, ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಕ್ಲಾಸಸ್ ಅನ್ನ ನೋಡ್ತಾ ಹೋಗ್ತೀವಿ. ಪ್ರತಿ ಸ್ಯಾಟರ್ಡೆ ಅಥವಾ ಪ್ರತಿ ಶನಿವಾರ ನಿಮಗೆ ಒಂದು ಕ್ವಿಜ್ ಅಂತ ಮಾಡ್ತಾ ಹೋಗ್ತೀನಿ. ಆ ಒಂದು ಕ್ವಿಜ್ ನಲ್ಲಿ ನಿಮಗೆ ವಾರ ಪೂರ್ತಿ ಏನ್ ಕಲ್ತಿರ್ತೀರಾ ಅದಕ್ಕೆ ಸಂಬಂಧಿಸಿದ ಹಾಗಿನ MCQಗಳು ಇರ್ತವೆ. ಸೊ ನಿಮಗೆ ಒಂದೇ PDF ನಲ್ಲಿ ಹೆಚ್ಚು ಪ್ರಶ್ನೆಗಳು ಸಿಗ್ತಾ ಹೋಗ್ತವೆ. ಆ ಒಂದು ಕಾರಣಕ್ಕಾಗಿ ಶನಿವಾರ ನಾನ್ ನಿಮ್ಮೊಂದಿಗೆ ಏನೇನ್ ನಾವು ಕ್ಲಾಸ್ ಅನ್ನ ಮಾಡಿದೀವಿ, ನೆಕ್ಸ್ಟ್ ಮಾಡ್ತಾ ಹೋಗ್ತೀವಿ, ಅವುಗಳಿಗೆ ಸಂಬಂಧಿಸಿದ ಹಾಗಿನ MCQ ಕ್ವಿಜ್ ಅನ್ನ ನಡೆಸ್ತಾ ಹೋಗ್ತೀನಿ. ಸೊ ಇವತ್ತು ನಿನ್ನೆ ರೀತಿಯಲ್ಲೇ ಕ್ವಿಜ್ ನಡೀತಾ ಹೋಗುತ್ತೆ. ಒಂದು ಪ್ರಶ್ನೆ ಇರುತ್ತೆ, ಆ ಒಂದು ಪ್ರಶ್ನೆಗೆ ಉತ್ತರಿಸಲು ನಿಮ್ಗೆ 30 ಸೆಕೆಂಡ್ಗಳಿರ್ತವೆ. ನೀವು ನಿಮ್ಮ ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ಓಕೆ, ನೋಡೋಣ ಬನ್ನಿ ನಮ್ಮ ಕ್ವಿಜ್ ನ ಮೊದಲನೇ ಪ್ರಶ್ನೆ ಏನು ಅಂತ. ಜಗತ್ತಿನ ಉದ್ದವಾದ ನದಿ ಯಾವುದು? ಇದು ನಮ್ಮ ಪ್ರಶ್ನೆ ಆಗಿದೆ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನೀವು ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಕನ್ನಡ ಅಥವಾ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ತಿಳಿಸಬಹುದು. ಟೈಮ್ ಅಪ್. ಈ ಒಂದು ಪ್ರಶ್ನೆಯ ಉತ್ತರ ನೈಲ್ ನದಿ. ಮುಂದಿನ ಪ್ರಶ್ನೆ, ಮೆಸೊಪಟೋಮಿಯಾ ಯಾವ ನದಿಗಳ ತೀರದಲ್ಲಿ ಏಳಿಗೆಗೆ ಬಂತು? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನದಿಗಳ ಹೆಸರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೇಳಿದ್ದೆ. ಟೈಮ್ ಅಪ್. ಅಂಡ್ ದ ಆನ್ಸರ್ ಈಸ್ ಟೈಗ್ರೀಸ್ ಮತ್ತು ಯೂಪ್ರಟಿಸ್ ನದಿ. ನಂತರ ಮೆಸೊಪಟೋಮಿಯನ್ನರ ಮಹಾಕಾವ್ಯವನ್ನು ಹೆಸರಿಸಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಗಿಲ್ಗಮೇಶ್. ನಂತರ ಪ್ರಾಚೀನ ಜಗತ್ತಿಗೆ ಚೀನಿಯರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಮುಗಿತಾ ಇದೆ. ನೋಡೋಣ ಬನ್ನಿ ಈ ಒಂದು ಪ್ರಶ್ನೆಯ ಉತ್ತರ ಏನು ಅಂತ. ಚಾ, ಟೀ ಮತ್ತು ರೇಷ್ಮೆ ವಸ್ತ್ರ, ಬಿದಿರಿನಿಂದ ಮಾಡಿದ ಕಾಗದ, ಸಿಡಿಮದ್ದು, ಚಿತ್ರಕುಂಚ ಅಂದ್ರೆ ಪೇಂಟಿಂಗ್ ಬ್ರಷ್, ಪಿಂಗಾಣಿ, ದಿಕ್ಸೂಚಿ. ಇವೆಲ್ಲವನ್ನ ನಾನು ನಿಮ್ಗೆ ತಿಳಿಸಿದ್ದೆ. ಓಕೆ, ಮುಂದಿನ ಪ್ರಶ್ನೆ, ಪ್ರಾಚೀನ ಗ್ರೀಕರಲ್ಲಿದ್ದ ಪಂಗಡಗಳು ಯಾವುವು? 3 ಪಂಗಡಗಳನ್ನ ನೋಡಿದ್ವಿ, ಅದ್ರ ಬಗ್ಗಿನ ಪ್ರಶ್ನೆ ಇದು. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಟೈಮ್ ಅಪ್. ಈ ಪ್ರಶ್ನೆಯ ಉತ್ತರ ಅಯೋನಿಯನ್, ಡೋರಿಯನ್. ರೋಮನ್ನರ ಮೂಲ ಪುರುಷರು ಯಾರು? ಇವರ ಬಗ್ಗೆ ನಾನು ತಿಳಿಸಿದ್ದೆ, ಇಬ್ರು ಪುರುಷರು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಈ ಒಂದು ಪ್ರಶ್ನೆಯ ಉತ್ತರ ರೋಮುಲಸ್ ಮತ್ತು ರೀಮಸ್. ಮುಂದಿನ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಸಾರ್ವಜನಿಕ ಸ್ನಾನಗೃಹ ಎಲ್ಲಿ ಕಂಡು ಬಂದಿದೆ? ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಈ ಒಂದು ಪ್ರಶ್ನೆಯ ಉತ್ತರ ಮೊಹೆಂಜೊದಾರೋ. ಮುಂದಿನ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಹಡಗು ಕಟ್ಟೆ ಕಂಡುಬಂದ ಸ್ಥಳವನ್ನು ಹೆಸರಿಸಿ. ಇಲ್ಲಿ ಹಾರ್ಬರ್ನ ಬಗ್ಗೆ ಪ್ರಶ್ನೆ ಆಗಿದೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅಂಡ್ ಟೈಮ್ ಅಪ್. ಓಕೆ, ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಉತ್ತರ ಏನು ಅಂತ. ಲೋಥಾಲ್. ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ಸಿವಿಲೈಸೇಷನ್ ಅಥವಾ ನಾಗರಿಕತೆಗೆ ಸಂಬಂಧಿಸಿದ ಸೆಷನ್. ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದ್ದೀನಿ. ಏನೇ ಅನಿಸಿಕೆ ಅಥವಾ ಸಜೆಷನ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ತಿಳಿಸಬಹುದಾಗಿದೆ. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.